ಇಲ್ಲ, ಆತಂಕ ಪಡೋಂಥದ್ದು ಏನೂ ಇಲ್ಲ. ಈಗ ಜಿಲ್ಲಾಧ್ಯಕ್ಷರ ಸ್ಥಾನ ಇಡೀ ರಾಜ್ಯದಲ್ಲಿ ಚೇಂಜ್ ಆಗ್ತಾ ಇರೋಂಥದ್ದು. ಅದರ ಭಾಗವಾಗಿ ಪಾಲಕ್ ವರ್ಮಾ ಮೇಡಮ್ ಅವರು ವೀಕ್ಷಕರಾಗಿ ಇವತ್ತು ಶಿಡ್ಲಘಟ್ಟಕ್ಕೂ ಸಹ ಆಗಮಿಸಿರ್ತಾರೆ. ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಯಾರಿಗೆಲ್ಲ ಆಸಕ್ತಿ ಇದೆ, ಆ ಕೆಲಸ ನಿಭಾಯಿಸೋಂಥ ಶಕ್ತಿ ಇದೆ, ಬುದ್ಧಿ ಇದೆ, ಜವಾಬ್ದಾರಿ ತೊಗೊಂಡು ಮಾಡ್ತೀವಿ ಅನ್ನೋಂಥವರೆಲ್ಲರೂ ಸಹ ಅರ್ಹರೇ ಅರ್ಜಿ ಹಾಕ್ಕೊಬೋದು. ಮತ್ತು ಇಲ್ಲ ಅವ್ರಿಗೆ ಬೇಡ ಅಂದರೆ ಬೇರೆ ಯಾರಿಗಾದರೂ ಅವ್ರ ಪರವಾಗಿ ಹೇಳೋಂಥದ್ದು ಆಗ್ತದೆ. ಜಿಲ್ಲಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಹಂಗಾಗಿ ಅದರ ಭಾಗವಾಗಿ ಇವತ್ತು ಕಾರ್ಯಕ್ರಮ SSCA ಸಂಘಟನಾ ಸೃಜನ್ ಅಭಿಯಾನ್, ರಾಹುಲ್ ಗಾಂಧಿಯವರ ಕನಸಿನ ಯೋಜನೆ. ಗ್ರೌಂಡ್ ಲೆವೆಲಲ್ಲೇ ಯಾರು ಕೆಲಸ ಮಾಡಿದ್ದಾರೆ, ಯಾರು ಹೆಚ್ಚು ಜನಗಳ ಜೊತೆ ಇದ್ದು ಸಂಘಟನೆ ಮಾಡ್ತಾರೆ, ಕಾಂಗ್ರೆಸ್ನ ಬೆಳೆಸೋಂಥ ಕೆಲಸ ಯಾರು ಮಾಡ್ತಾರೆ ಅನ್ನೋಂಥದ್ದನ್ನು ನೇರವಾಗಿ ನಮ್ಮ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಂದ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಇದೆ. ಹಾಗಾಗಿ ಶಿಡ್ಲಘಟ್ಟದಲ್ಲೂ ಸಹ ಇವತ್ತು ಅಭಿಪ್ರಾಯ ಸಂಗ್ರಹಣೆ ಆಗ್ತಾಯಿದೆ. ಇಷ್ಟೊಂದು ಪೊಲೀಸ್ ಚಿಕ್ಕಬಳ್ಳಾಪುರದಲ್ಲಿ ನಡೆದಾಗ ಒಂದಷ್ಟು ಗೊಂದಲಗಳು, ಗಲಾಟೆಗಳಿಗೆ ದಾರಿಯಾಗಿತ್ತು. ಅದು ಇಲ್ಲೂ ಏನನ್ನ ಮರುಕಳಿಸ್ಬಿಟ್ಟತ್ತು ಅಂತೇಳಿ ಒಂದಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿ ತಗೊಂಡು ಅವರ ಕರ್ತವ್ಯವನ್ನು ಮಾಡಿರುವಂಥದ್ದು. ಅದು ಒಳ್ಳೆಯ ಬೆಳವಣಿಗೆ. ಎಲ್ಲೂ ಸಹ ಆ ಥರದ ಪ್ರಯತ್ನಗಳು ಮರುಕಳಿಸಬಾರ್ದು ಅಂತ ನಾವು ಸಹ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಎಲ್ಲರಿಗೂ ಸಹ ಮನವಿ ಮಾಡ್ಕೊಂಡಿದ್ವಿ. ಆ ಥರದ ಬೆಳವಣಿಗೆಗಳು ಏನೂ ಆಗದೇ ಇರೋಂಥದ್ದು ಮತ್ತು ಭವಿಷ್ಯದಲ್ಲೂ ಸಹ ಆ ಥರದ ಸಮಸ್ಯೆಗಳು ಆಗದೇ ಇರಲಿ ಅನ್ನೋಂಥದ್ದು ಸಹ ನಮ್ಮ ಅಭಿಪ್ರಾಯ.